ಆಕಾಶದಲ್ಲಿ ಅಪರೂಪದ ವಿದ್ಯಮಾನವೊಂದು ನಡೆಯಲಿದ್ದು ಈವರೆಗೂ ಸಂಭವಿಸದ ಸೂರ್ಯಚಂದ್ರರ ಜುಗಲ್ಬಂದಿಯನ್ನ ಕಾಣಬಹುದಾಗಿದೆ. ಇದೇ ಮೊದಲ ಬಾರಿಗೆ ಈ ಖಗೋಳ ವಿಸ್ಮಯ ಉಂಟಾಗಲಿದೆ. ಇಂದು ಆಕಾಶದಲ್ಲಿ ಹುಣ್ಣಿಮೆ ಮತ್ತು ಸೂಪರ್ ಮೂನ್ ಗೋಚರಿಸಲಿದೆ. ಏಕಕಾಲದಲ್ಲಿ ಚಂದ್ರ ಮತ್ತು ಸೂರ್ಯರ ಗಾತ್ರ ಹಿಗ್ಗುವಿಕೆಯಾಗಲಿದೆ. 14 ಅಂಶದಷ್ಟು ದೊಡ್ಡದಾಗಿ ಚಂದ್ರ ಕಾಣಿಸಲಿದ್ದು, ಹೀಗಾಗಿ 30 ಅಂಶದಷ್ಟು ಹೆಚ್ಚು ಹುಣ್ಣಿಮೆ ಚಂದ್ರನ ಬೆಳದಿಂಗಳನ್ನ ನೋಡಬಹುದಾಗಿದೆ. ಹಾಗೆ ಸೂರ್ಯನ ವಿಚಾರದಲ್ಲೂ ಇಂದು ವಿಶೇಷ ದಿನ. ಸೂರ್ಯಾಸ್ತದ ವೇಳೆ ಅಪರೂಪದ ವಿದ್ಯಮಾನ ಸಂಭವಿಸಲಿದೆ. ಎಂದಿಗಿಂತ ದೊಡ್ಡದಾಗಿ ಸೂರ್ಯ ಕಂಗೊಳಿಸಲಿದ್ದಾನೆ. ಸೂಪರ್ ಮೂನ್ ನಿಂದ ಹುಣ್ಣಿಮೆಯ ಚಂದ್ರ ಭೂಮಿಗೆ ಸುಮಾರು 27,000 ಕಿಲೋಮೀಟರ್ ಹತ್ತಿರದಲ್ಲಿ ಕಾಣಿಸಲಿದೆ. ಹೀಗಾಗಿ ಸೂಪರ್ ಮೂನ್ ಕಣ್ತುಂಬಿಕೊಳ್ಳುವುದೇ ಒಂದು ಸಂಭ್ರಮ. ಇಂದು ಸೂರ್ಯನ ಸುತ್ತ ತಿರುಗುವ ಭೂಮಿಯ ವೃತ್ತ ದೀರ್ಘ ಆಗಲಿದ್ದು, ಈ ದೀರ್ಘ ವೃತ್ತದ ಕಾರಣದಿಂದ ಸೂರ್ಯ ಭೂಮಿಗೆ ಸಮೀಪ ಬರಲಿದ್ದಾನೆ. ಸೂರ್ಯನ ಸರಾಸರಿ ದೂರ 15 ಕೋಟಿ ಕಿಲೋಮೀಟರ್ ಇರಲಿದೆ. ಆದರೆ 14.70 ಲಕ್ಷ ಕಿಲೋಮೀಟರ್ಗೆ ಅಂತರ ಇಳಿಕೆಯಾಗಲಿದೆ. ಮಾಮೂಲಿಗಿಂತ ಭೂಮಿಗೆ ಸೂರ್ಯ ಸಮೀಪ ಬರಲಿದ್ದಾನೆ. ಹೀಗಾಗಿ ಮಾಮೂಲಿಗಿಂತ ದೊಡ್ಡದಾಗಿ ಸೂರ್ಯ ಕಂಗೊಳಿಸಲಿದ್ದಾನೆ. ಸೂರ್ಯಾಸ್ತದ ವೇಳೆ ಎತ್ತರದ ಪ್ರದೇಶದಲ್ಲಿ ಹೆಚ್ಚಿನ ಗಾತ್ರದ ಸೂರ್ಯ ಹಾಗೂ ಚಂದ್ರೋದಯ ಕಾಣಬಹುದು. ಸೂರ್ಯನ ಸುತ್ತ ತಿರುಗುವ ಭೂಮಿ ಹಾಗೂ ಭೂಮಿಯ ಸುತ್ತ ತಿರುಗುವ ಚಂದ್ರ ಪಥವು ವರ್ತುಲವಲ್ಲದೆ ದೀರ್ಘ ವೃತ್ತಾಕಾರವಾಗಲಿದೆ. ಇದುವೇ ಈ ಸುಂದರ ಖಗೋಳ ಸೌಂದರ್ಯಕ್ಕೆ ಕಾರಣ. ಬರಿಯ ಕಣ್ಣಿನಲ್ಲಿ ನೋಡಿ ಸಂಭ್ರಮಿಸುವ ವಿದ್ಯಮಾನ ಇದಾಗಿದೆ. ಜನವರಿ 3ನೇ ತಾರೀಕು ಒಂದು ಸುಸಂದರ್ಭ. ಏನಂದರೆ ಹುಣ್ಣಿಮೆ ಒಟ್ಟಿಗೆ ಸೂಪರ್ ಮೂನ್ನಲ್ಲಿ ಚಂದ್ರ 14% ದೊಡ್ಡದಾಗಿ ಸುಮಾರು 25% ಹೆಚ್ಚು ಬೆಳಕಿನ ಎಂಜಾಯ್ ಮಾಡಲಿಕ್ಕೆ ಬೇಕೆಂಬಷ್ಟು ಅವಕಾಶ ಕೊಡ್ತಾನೆ. 2026ರ ಪ್ರಥಮ ಸೂಪರ್ ಮೂನ್ ಪ್ರಾರಂಭದಲ್ಲೇ ಬಂದ್ಬಿಟ್ಟಿದೆ. ಇದೇ ದಿವಸ ಈ ಭೂಮಿ ಇದೆಯಲ್ಲ, ಸೂರ್ಯನ ಸುತ್ತ ತಿರುಗುವಂತಹ ಭೂಮಿ ಇದೆಯಲ್ಲ, ಅದರ ದೀರ್ಘವೃತ್ತಾಕಾರದ ಪರಿಧಿಯಲ್ಲಿ 2 ದಿವಸ, ಒಂದು ದಿವಸ ಹತ್ತಿರ, ಒಂದು ದಿವಸ ದೂರದಲ್ಲಿ ಇರುತ್ತೆ. ಜನವರಿ 3 ಭೂಮಿ ಸೂರ್ಯನಿಗೆ ಪೆರಿಜಿ ಅಂತ ಕರಿತೇವೆ, ಸಮೀಪದ ದೂರ. ಸರಾಸರಿ ದೂರ 15 ಕೋಟಿ ಆದರೂ ಜನವರಿ 3ನೇ ತಾರೀಕು 14.7 ಕೋಟಿ ಕಿಲೋಮೀಟರ್ ದೂರದಲ್ಲಿ ಇರ್ತಾನೆ. ಸುಮಾರು 30 ಲಕ್ಷ ಕಿಲೋಮೀಟರ್ ಹತ್ತಿರ ಬಂದಿರ್ತಾನೆ ಭೂಮಿಗೆ ಸೂರ್ಯ. ಅದೇ ಜುಲೈ 6ನೇ ತಾರೀಕು ಅಪೋಜಿ ಅಂತ ದೂರದು, ಅದೆಷ್ಟು 15.2 ಕೋಟಿ. ಹೀಗಾಗತ್ತೆ. ಜನವರಿ 3ನೇ ತಾರೀಕು ಸೂರ್ಯನೂ ದೊಡ್ಡದಾಗಿ ಕಾಣ್ತಾನೆ. ಸೂರ್ಯಾಸ್ತದಲ್ಲಿ ಭಾರಿ ಖುಷಿ ಪಡ್ಬೋದು. ದೊಡ್ಡ ಸೂರ್ಯ, ಕೆಂಬಣ್ಣದ ಸೂರ್ಯನ ನೋಡಿ ಎಂಜಾಯ್ ಮಾಡ್ಬೋದು. ಹಾಗೇನೆ ಪೂರ್ವದಲ್ಲಿ ಅದೇ ದಿವಸ ಹುಣ್ಣಿಮೆ, ಅದರೊಟ್ಟಿಗೆ ಸೂಪರ್ ಮೂನ್, ಚಂದ್ರನ ನಾನು ದೊಡ್ಡದಾಗಿದ್ದೆ.